ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೋಡಿ, ಇದು ವರ್ಕ್ ಸೀರೆ ಮೇಲೆ ಸ್ಟೋನು ಇದೆ ನೋಡಿ, ಸ್ಟೋನ್ ಇದೆ. ಇದಕ್ಕೆ ನಾನು ನಿಮಗೆ ಫಾಲ್ಸ್ ಹಚ್ಚೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದು ಕನ್ನಡದಲ್ಲೇ ತುಂಬ ಈಸಿಯಾಗಿ, ತುಂಬ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಇವಾಗ ಈ ಸೀರೆಗೆ ಫಾಲ್ಸ್ ಹಾಕ್ತಾ ಇದ್ದೀನಿ. ಲೈನಿಂಗ್ ಪೀಸ್ ತರಿಸಿದ್ದೆ, ಲೈನಿಂಗು ಮತ್ತು 3 ಮೀಟರು ಮತ್ತು 3 ಫಾಲ್ಸ್ ತರಿಸಿದ್ದೆ ನಾನು. ಫಾಲ್ಸು ಮತ್ತು 3 ಸೀರೆ ಇದೆ ಫ್ರೆಂಡ್ಸ್, ಒಬ್ಬರದೇ ಅದು. ಇವಾಗ ಯುಗಾದಿ ಹಬ್ಬದ ಒಳಗಡೆ ಕಟ್ ಮಾಡಿ ಬ್ಲೌಸ್ ಎಲ್ಲ ರೆಡಿ ಮಾಡಿಕೊಡ್ಬೇಕು ಫ್ರೆಂಡ್ಸ್. ನೋಡಿ, ಈ ಕಲರ್ ಇದಕ್ಕೆ ಮ್ಯಾಚ್ ಆಗುತ್ತೆ. ನೀರಲ್ಲಿ ಹಾಕಿ ಐರನ್ ಮಾಡಿ ಮಾಡ್ತಾಯಿದ್ರು. ಇವಾಗ ರೆಡಿಮೇಡ್ ಫಾಲ್ಸ್ ಬಂದಿದೆ. ಏನು ಆ ಥರ ಏನು ರಿಸ್ಕೇ ಇಲ್ಲ, ತುಂಬ ಈಸಿಯಾಗಿ ಅಟ್ಯಾಚ್ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ಇವಾಗ ಕೆಲಸ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಮೇಲ್ಗಡೆ ಬಂದಿರಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಜಿಗ್ಜಾಗ್ ಹಾಕೋದು ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಫಾಲ್ಸ್ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಇವಾಗ ಜಿಗ್ಜಾಗ್ ಮಾಡಬೇಕು. ಜಿಗ್ಜಾಗ್ ಮಾಡಲ್ಲ, ಜಸ್ಟ್ ಫಾಲ್ಸ್ ಹಾಕ್ತೀನಿ. ಇವಾಗ ನಿಮಗೆ ಫಾಲ್ಸ್ ತೋರಿಸ್ಬಿಟ್ಟು ಆಮೇಲೆ ಜಿಗ್ಜಾಗ್ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ದಂಡಿಯಲ್ಲಿ ಕೆಳಗಡೆ ಭಾಗದಲ್ಲಿ ತೊಗೋಬೇಕು. ಕೆಳಗಡೆ ಕಾಲ ಹತ್ರ ಬರುತ್ತಲ್ವ. ದಯವಿಟ್ಟು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ. ಈಸಿಯಾಗಿ ಬಂದು ನೋಡ್ಬೋದು ನೀವು ಫ್ರೆಂಡ್ಸ್. ನೋಡಿ, ಇವಾಗ ಫ್ರೆಂಡ್ಸ್ ಇಲ್ಲಿ 1 ಇಂಚು ನಾನು ಇದು ಸೀರೆ ಚೆನ್ನಾಗಿ ಬಂದಿಲ್ಲ, ನೀಟಾಗಿ ಕಟ್ ಮಾಡ್ಕೋಬೇಕು. 1 ಇಂಚ್ ಬಿಡ್ತಾ ಇದ್ದೀನಿ ಪ್ರತಿಯೊಂದು ಸೀರೆಗೆ ಫ್ರೆಂಡ್ಸ್. ನಾವು 10 ಇಂಚು ಗ್ಯಾಪ್ ಬಿಡ್ತಾ ಇದ್ದೀವಿ. 10 ಇಂಚ್ ಮಾತ್ರ ಬಿಡಬೇಕು, ಎಕ್ಸ್ಟ್ರಾ ಬಿಡೋಂಗಿಲ್ಲ. 10 ಇಂಚು ಎಕ್ಸ್ಟ್ರಾ ಕೆಲವೊಬ್ಬರು ಬಿಟ್ಕೊತಾರೆ, ಬಟ್ ನಾವು 10 ಇಂಚ್ ಬಿಡ್ತೀನಿ ಫ್ರೆಂಡ್ಸ್. ನಾನು ಪ್ರತಿದಿನವೂ ಸೀರೆ ಫಾಲ್ಸ್ ಹಾಕ್ತಾ ಇರ್ತೀನಿ ಅಲ್ವ, ನಾನು ಬಿಡೋದು 10 ಇಂಚ್ ಮಾತ್ರ. ನೋಡಿ ಇಲ್ಲಿಂದ ಫ್ರೆಂಡ್ಸ್, ಇದು ಮಾಮೂಲಿ ಹೊಲಿಗೆ ಇದೆ ಬರುತ್ತಲ್ವ, ಅದನ್ನು ನನಗೆ 3 ಪಾಯಿಂಟ್ಗೆ ಇಟ್ಕೊತೀನಿ. 3 ಪಾಯಿಂಟಿಗೆ ಇಟ್ಕೊಂಡ್ರೆ ನನಗೆ ಕರೆಕ್ಟ್ ಪರ್ಫೆಕ್ಟ್ ಹೊಲಿಗೆ ಬರುತ್ತೆ ಫ್ರೆಂಡ್ಸ್. ಇನ್ನೊಂದು ಜಿಗ್ಜಾಗ್ ಮಾಡಬೇಕಂದ್ರೂ ಕೂಡ ನಾನು 3ಕ್ಕೆ 3ಗೆ ಇಟ್ಕೊಳ್ಳೋದು. ಫ್ರೆಂಡ್ಸ್, ಇಲ್ಲಿಂದ ಒಂದು 10 ಇಂಚ್ ಬಿಟ್ಟು ಇಲ್ಲಿ ಕೆಳಗಡೆ ಫಸ್ಟ್ ಸ್ಟಾರ್ಟಿಂಗ್ ಫ್ರೆಂಡ್ಸ್. ಇದನ್ನ ಒಂದು ಸುಸ್ತಾಗಿ ಫ್ರೆಂಡ್ಸ್ ಬಂದ್ರೆ ನಮ್ಮ ಯಜಮಾನ್ರು ಬೆಳಗ್ಗೆ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಸುಸ್ತಾಯ್ತು ಅಪ್ಪ ಫ್ರೆಂಡ್ಸ್. ಜೀವನ ಒಂಥರ ಕಷ್ಟ ಫ್ರೆಂಡ್ಸ್. ಜೀವನದಲ್ಲಿ ಫೈಟ್ ತರ ಇದೆ. ಜೀವನದಲ್ಲಿ ಒಂದು ಹೋರಾಟ ಮಾಡ್ತಾನೆ ಇರ್ಬೇಕು, ಫೈಟಿಂಗ್ ಇದೆ ಜೀವನದಲ್ಲಿ. ಕಷ್ಟ ಸುಖ ಎರಡೂ ಇರುತ್ತೆ, ಜಾಸ್ತಿ ಕಷ್ಟನೇ. ಫೈಟಿಂಗ್ ಮಾಡ್ತಾನೆ ಇರ್ಬೇಕು. ಸುಸ್ತಾಗಿದೆಯೇನ್ರಿ? ಮಜ್ಜಿಗೆ ಕೊಡ್ಲಾ? ಕುಡಿತೀರಾ? ಕೊಡಿ, ಮಜ್ಜಿಗೆ ಕೊಡಿ. ತುಂಬಾ ಬಿಸಿಲು ಬೇರೆ ಇದೆ. ಏನೇ ಹೊಲಿತಾ ಇದೆಯಾ? ಸೀರೆ ಫಾಲ್ಸ್ ಆಗ್ತಾ ಇದೆ ನೋಡಿ. ಫಾಲ್ಸ್ ಅಂದ್ರೆ? ಸೀರೆ ಫಾಲ್ಸ್ ಅಂದ್ರೆ ಗೊತ್ತಿಲ್ವಂತೆ ಫ್ರೆಂಡ್ಸ್ ಇವ್ರಿಗೆ. ಸೀರೆಗೆ ಕೆಳಗಡೆ ಫಾಲ್ಸ್ ಹಾಕಿ ಉಡ್ತಾರೆ. ಪ್ರತಿಯೊಬ್ರು ಸೀರೆಗೂ ಫಾಲ್ಸ್ ಹಾಕ್ತಾರೆ. ಹಾಕೊಂತಾ ಇದ್ದೀನಿ ಫ್ರೆಂಡ್ಸ್. ಇದರಲ್ಲೇ ಉದ್ದ ಹೊಲಿಗೆ ಏನಾದರೂ ಬಿದ್ದರೆ ನಿಮಗೆ ಇನ್ನೂ ಚಿಕ್ಕದು ಬೇಕಂದ್ರೆ ನಾನು 3 ಪಾಯಿಂಟಿಗೆ ಇಟ್ಕೊಂಡಿದ್ದೀನಿ. ನೀವು 2ಕ್ಕಾದ್ರೂ ಇಟ್ಕೋಬೋದು. 2ಕ್ಕೆ ಇಟ್ಕೊಂಡ್ರೆ ಇನ್ನೂ ತುಂಬ ಚಿಕ್ಕದು ಬೀಳುತ್ತೆ. ನಾನು 3ಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಕೆಳಗಡೆದು ಫಾಲ್ಸ್ನ ಯಾವುದೇ ಕಾರಣಕ್ಕೂ ಜಗ್ಬಾರ್ದು. ಬಟ್ಟೆನ ರಿಂಕಲ್ಸ್ ಬರ್ತಾ ಇರುತ್ತೆ, ಅವಾಗ ನೋಡ್ಕೊಬೇಕು ಅನ್ಸುತ್ತೆ. ಏನೇ ಬಿಸಿಲು ಬಾಬಾ, ಬಿಸಿಲು ತುಂಬಾ ಇದೆ ಇವಾಗ. ಹಾಯ್ ಫ್ರೆಂಡ್ಸ್, ನೋಡಿ ನಿಮ್ಮೂರಲ್ಲಿ ಬಿಸಿಲು ಇದೆಯಾ ಇಲ್ಲ ಅಂತ ಕಮೆಂಟ್ ಮಾಡಿ. ನಮ್ಮ ಯಜಮಾನ್ರಿಗೆ ತುಂಬ ಬಿಸಿಲು ಆಗ್ಬಿಟ್ಟಿದೆ. ನಾವಂತೂ ಬಿಸಿಲಿಗೆ ಹೋಗಿಲ್ಲ, ಅಷ್ಟೊಂದೇನು ಗೊತ್ತಿಲ್ಲ. ಬಾಡಿ ನಾವು 1 ತಾಸು 2 ತಾಸು ಜರ್ನಿ ಮಾಡಿದ್ರೆ ಸುಸ್ತಾಗಿ ಹೋಗುತ್ತೆ. ನೀವು ಇಡೀ ದಿನ ಮಾಡ್ತೀರಲ್ವಾ, ಗ್ರೇಟ್. ವರ್ಕಿಂದಿದೆ ಸೀರೆನ ಈ ಥರ ಸ್ಟೋನ್ ಬಂದರೆ
ಅದು ಸ್ಟಿಚ್ ಬರಲಿ ಇದು ಸ್ಟೋನ್ನ ಕಿತ್ಕೊಳ್ಳಿ, ಯಾಕಂದರೆ ಸೂಜಿ ಮುರಿದೋಗ್ಬಿಡುತ್ತೆ. ನೋಡಿ ಅದ್ರ ಹತ್ರ ಇರೋದನ್ನ ನಾನು ಕಿತ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೊರಗೆ ಈ ಥರ ಬೀಳ್ತಾ ಇದೆ. ನಿಮ್ಗೆ ಅಲ್ಲಿ ದೂರ ಕಾಣಿಸ್ತಾ ಇತ್ತು ಕ್ಯಾಮ್ರಾ, ಹಂಗಾಗಿ ಹತ್ತಿರ ತೊಗೊಂಡಿದ್ದೀನಿ. ನೋಡಿ ಈ ಥರ ಬೀಳ್ತಾ ಇದೆ, ಪರ್ಫೆಕ್ಟಾಗಿ ಬೀಳ್ತಾ ಇದೆ ಫ್ರೆಂಡ್ಸ್. ಅವಾಗವಾಗ ಇದನ್ನು ನೋಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಇಷ್ಟು ಸ್ಟೋನ್ ಹುಚ್ಚಿದ್ದೀನಿ. ಏನಕ್ಕಂದರೆ ಮಿಷಿನ್ ಬಂದುಬಿಡುತ್ತೆ, ಅಲ್ಲಿ ಮಿಷಿನ್ ಸೂಜಿ ಬಂತಂದರೆ ಸೂಜಿ ಮುರ್ಕೊಂಡು ಹೋಗುತ್ತೆ ದಾರ ಬಂದರೆ, ಹಂಗಾಗಿ ಫ್ರೆಂಡ್ಸ್ ಇಷ್ಟು ಸ್ಟೋನ್ ಹುಚ್ಚಿದ್ದೀನಿ ನಾನು, ಬೀಡ್ಸು. ನೋಡಿ ಇದು ವರ್ಕ್ ಇರೋದ್ರಿಂದ ಸ್ವಲ್ಪ ಹೊಲಿಗೆ ಅದಿದು ಬೀಳುತ್ತೆ. ದಯವಿಟ್ಟು ಫ್ರೆಂಡ್ಸ್ ಇನ್ನೊಂದು ಹೇಳ್ತಾ ಇದ್ದೀನಿ, ಇದು ಫಾಲ್ಸ್ ಬಟ್ಟೆ ಇದೆಯಲ್ವ, ಫಾಲ್ಸ್ನ ಯಾವುದೇ ಕಾರಣಕ್ಕೂ ಜಗ್ಬೇಡಿ. ಜಗ್ಗಿದ್ರೆ ತುಂಬ ರಿಂಕಲ್ಸ್ ಬರುತ್ತೆ, ಫಾಲ್ಸ್ ನೀಟಾಗಿ ಕೂತ್ಕೊಳ್ಳಲ್ಲ. ತುಂಬ ಲೂಸ್ ಆಗಿಬಿಡಬೇಕು. ಕೆಳಗಡೆದು ನೀಟಾಗಿರಲಿ, ಮೇಲ್ಗಡೆದು ತುಂಬ ಲೂಸ್ ಆಗಿರಲಿ. ಮೇಲ್ಗಡೆದು ಯಾವುದೇ ಕಾರಣಕ್ಕೂ ಎಳಿಬಾರ್ದು ಕನ್ಸೋದು, ಮೇನ್ ತಿಳ್ಕೊಳ್ಳಿ. ಫ್ರೆಂಡ್ಸ್ ಕಾಣಿಸ್ತಾ ಇದೆ, ಈ ಥರ ದಾರ ಬಂದಲ್ಲಿ ಕಟ್ ಮಾಡ್ಕೋಬೇಕು. ಈ ಕಡೆ ನೋಡಿ, ಈ ಕಡೆ ಒಂದು ಕಾಲ್ ಭಾಗ ಮಡ್ಚ್ಕೊಳ್ಳಿ, ಫೋಲ್ಡ್ ಮಾಡ್ಕೊಳ್ಳಿ ಒಳಗಡೆ. ಕಟ್ ಮಾಡ್ಕೊತಾ ನಿಮಗೆ ತೋರಿಸ್ತೀನಿ. ಈ ಥರ ಒಂಚೂರು ಐರನ್ ಥರ ಹಿಂಗೆ ಕೈಯಿಂದ ಮಾಡ್ಕೊಂಬಿಟ್ರೆ ಪರ್ಫೆಕ್ಟಾಗಿ ಕುತ್ಕೊಳುತ್ತೆ ಫ್ರೆಂಡ್ಸ್. ಹೊಲಿಗೆ ನೋಡಿ ಕಾಣಿಸುತ್ತೆ, ನೋಡಿ ಏನು ಕಾಣಿಸಲ್ಲ. ನಾವು ಫಾಲ್ ಸ್ಟಿಚ್ ಹಾಕಿದ್ದೀವಿ ಇವಾಗ ಅಂತಲೇ, ಓರ್ಲಕ್ಕೆ ಹಾಕಿದ್ದೀವಿ ಅಂತಲೇ ಕಾಣಿಸಲ್ಲ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಹೊಲಿಗೆನ ನೀವು ಚಿಕ್ಕದಾಗಿ ಇಟ್ಕೊಳ್ಳಿ. ಇದೇ ಥರನೇ ಮಿಷಿನ್ ನಿಮ್ಮ ಹತ್ರನೇ ಇದೆ ಅಂದರೆ ನೀವು ಇದೇ ಥರ ಮಾಡಬೇಕಂದ್ರೆ ಫ್ರೆಂಡ್ಸ್, ಇದನ್ನು ನಾವು ಹೊಲಿಗೆನ ತುಂಬ ಚಿಕ್ಕದಾಗಿರೋದ್ರಿಂದ ಅದು ನೀಟಾಗಿ ಕಾಣಿಸುತ್ತೆ, ಬಟ್ ಹೊಲಿಗೆ ಕೂಡ ಉದ್ದ ಉದ್ದ ಕಾಣಿಸಲ್ಲ ಫ್ರೆಂಡ್ಸ್. ಇವಾಗ ಈ ಕಡೆ ನಾನು ಉಲ್ಟಾ ಮಾಡ್ಕೊತೀನಿ. ಫ್ರೆಂಡ್ಸ್ ನೋಡಿ, ನಾವು ಇಲ್ಲಿಂದ 10 ಇಂಚ್ ಹಿಡ್ದಿದ್ವಲ್ವ, ಸೇಮ್ ಮೆಥಡು, ಸೇಮ್ ಇಲ್ಲಿ ಕೂಡ ಈ ಕಡೆ 10 ಇಂಚ್ ಇಟ್ಕೊಂಡು ಫೋಲ್ಡ್ ಮಾಡ್ಕೋಬೇಕು. ಯಾಕಂದರೆ ಅದು ಇಂದ ಮುಂದೆ ತೊಗೊಂಡ್ರೆ ಫ್ರೆಂಡ್ಸ್, ನಾವು ಇಲ್ಲಿಂದ ನೋಡ್ಕೊಳ್ಳಿ, ಇನ್ನೊಂದ್ಸರಿ ನಿಮಗೆ ಅರ್ಥ ಆಗೋ ಥರ ಹೇಳ್ತಾ ಇದ್ದೀನಿ. ಇಲ್ಲಿಂದ ನಾವು ಕರೆಕ್ಟಾಗಿ ಈ ಮೂಲೆಯಿಂದ 10 ಇಂಚ್ ಇಟ್ಕೊಂಡು, ಆಮೇಲೆ ಇಲ್ಲಿಂದ 10 ಇಂಚ್ ಕೂಡ ಇಲ್ಲಿ ಈ ಕಡೆಯಿಂದ ಇಲ್ಲಿ ಫೋಲ್ಡ್ ಮಾಡ್ತೀವಲ್ವ, ಈ ಫೋಲ್ಡ್ ಮಾಡೋದ್ರಿಂದನೂ ಕರೆಕ್ಟು 10 ಇಂಚ್ ಇರಬೇಕು. ಇಲ್ಲಿಗಿರೋದನ್ನ 10 ಇಂಚ್ ಇರೋದನ್ನ ಕಡಿಮೆ ತೊಗೊಂಡ್ರೂ ಕೂಡ ಚೆನ್ನಾಗಿ ಬರೋಲ್ಲ, ಹೆಚ್ಚಿಗೆ ತೊಗೊಂಡ್ರೂ ಕೂಡ ಚೆನ್ನಾಗಿ ಬರೋಲ್ಲ. ಪರ್ಫೆಕ್ಟಾಗಿರಬೇಕು, ಎರಡೂ ಸೇಮ್ ಇರಬೇಕು. ಎರಡು ಸೇಮ್ ಇರಬೇಕಂದ್ರೆ ಫ್ರೆಂಡ್ಸ್, ಒಂದು ಸರಿ ಅಳತೆ ತೊಗೊಂಡು ಮೆಜರ್ಮೆಂಟ್ ತೊಗೊಂಡು ಬರ್ಕೊಂಬಿಡಿ. ಬರ್ಕೊಳ್ಳೋದ್ರಿಂದ ಅದು ನಿಮಗೆ ಈಸಿ ಆಗುತ್ತೆ, ಗೊತ್ತಾಗಲ್ಲ, ಕನ್ಫ್ಯೂಷನ್ ಆಗೋಲ್ಲ ಫ್ರೆಂಡ್ಸ್. ನಾನು ಯಾವುದೇ ರೀತಿ ಮೆಜರ್ಮೆಂಟ್ ತೊಗೊಂಡಿಲ್ಲ, ಇವಾಗ ಜಸ್ಟ್ ನಿಮ್ಗೆ ತೋರ್ಸೋಕ್ಕಂತ ತೊಗೊಂಡಿರೋದು, ಬಟ್ ನನಗೆ ಗೊತ್ತಾಗುತ್ತೆ. ನೋಡಿ ಇಷ್ಟು ಹಿಂಗೆ ಸೀರೆ ಹಿಡ್ಕೊಂಡ್ರೆ ಕರೆಕ್ಟಾಗಿ ಫ್ರೆಂಡ್ಸ್ ನಿಮಗೆ ತೋರಿಸ್ತೀನಿ ನಾನು 10 ಇಂಚ್ ಇದೆಯಾ ಇಲ್ವಾ ಅಂತ. ನೋಡಿ ಫ್ರೆಂಡ್ಸ್, ಈ ಕಡೆನೂ 10 ಇಂಚ್ ಇದೆ. ಫ್ರೆಂಡ್ಸ್ ಈ ಕಡೆ ಕೂಡ 10 ಇಂಚ್ ಇದೆ. ಇದು ಈ ಕಡೆ ನಾನು 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೆ ನಾನು ಇದನ್ನು ಕಟ್ ಮಾಡೋಕ್ಕೆ. ಬಟ್ಟೆ ನಾನು ನೀಟಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್, ಅಷ್ಟೇ, ಮತ್ತೇನಿಲ್ಲ. ಯಾಕಂದರೆ ಫಾಲ್ಸ್ ಹಚ್ಚೋದಂದರೆ ತುಂಬ ತಾಳ್ಮೆಯಿಂದ ಹಚ್ಚಬೇಕು. ಹೆಂಗೆ ಬೇಕಂಗೆ ಹೌಸರಲ್ಲಿ ಬೇಗ ಬೇಗ ಹಚ್ಚಿಬಿಡ್ತೀವಿ ಅಂದರೆ ಅದು ಫಾಲ್ಸ್ ನೀಟಾಗಿ ಕೂತ್ಕೊಳ್ಳಲ್ಲ. ನೋಡಿ ನಾನು ಈ ಥರ ಬಟ್ಟೆ, ಈ ಥರ ಸೀರೆ ಇರೋದಕ್ಕೆ ಆಲ್ಮೋಸ್ಟು ಕೈದು ಎಮ್ಮಿಂಗ್ ಮಾಡ್ತಾ ಇದ್ದೆ, ಬಟ್ ಅವರು ಎಮ್ಮಿಂಗ್ ಬೇಡ, ಅಷ್ಟೇ ಮಿಷಿನಲ್ಲೇ ಹಾಕಿ ಅಂತ ಹೇಳಿದ್ದಾರೆ.
ಫ್ರೆಂಡ್ಸ್ ಈ ಸೀರೆನ ಈ ಕಡೆ ತಿರುಗಿಸ್ಕೊಂಡು ಎತ್ತಿ ಸೂಜಿನ ತಿರ್ಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ಯಾವುದೇ ಕಾರಣಕ್ಕೂ ರಿಂಕಲ್ಸ್ ಬರಬಾರ್ದು. ನಾವು ಫಾಲ್ಸ್ ಹಚ್ಚುವಾಗ ಯಾವುದೇ ರೀತಿ ರಿಂಕಲ್ಸ್ ಬರಬಾರ್ದು. ಸೀರೆನ ಒಂದ್ಸರಿ ನೀಟಾಗಿ ನೋಡಿಕೊಂಡು ಇಟ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇದು ಪರ್ಫೆಕ್ಟ್ ಆಗಿದೆ. ಇವಾಗ ಫ್ರೆಂಡ್ಸ್ ಏನಂದರೆ ನಾನು ಸ್ಟಿಚ್ ಹಾಕುವಾಗ ಒಂದೊಂದ್ಕಿಂತ ಈ ಥರ ಹಿಂಗೆ ಎಳಿತಾ ಇರ್ತೀನಿ. ಎಳೆಯೋದ್ರಿಂದ ತುಂಬ ಅಂದರೆ ತುಂಬ ನೀಟಾಗಿ ಕಾಣಿಸುತ್ತೆ, ಪರ್ಫೆಕ್ಟಾಗಿ ಕೂಡ ಬರುತ್ತೆ. ನೋಡಿ, ಬಟ್ಟೆನ ತುಂಬ ಜೋರಾಗಿ ಎಳಿಬಾರ್ದು. ತುಂಬ ಜೋರಾಗಿ ಎಳೆದ್ರೆ ಸೂಜಿ ಮುರ್ಕೊಂಡು ಹೋಗುತ್ತೆ, ಹೊಲಿಗೆ ಕೂಡ ಉದ್ದ ಬೀಳುತ್ತೆ. ನೋಡಿ ಈ ಥರ ಬೀಳುತ್ತೆ. ನೋಡಿ ಇದು ತುಂಬ ತೆಳ್ಳಗಿರೋ ಸೀರೆ ಇದು. ನೋಡಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ಇನ್ನೊಂದು ಸೀರೆ ಹಾಕ್ಕೊಳ್ತೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಾ ಇದೆ. ಎಲ್ಲೂ ರಿಂಕಲ್ಸ್ ಬಂದಿಲ್ಲ, ಬರೋದು ಇಲ್ಲ ಫ್ರೆಂಡ್ಸ್. ಈ ಥರ ನನ್ನ ಫಾಲೋ ಮಾಡಿ ನಾನು ಯಾವ ಥರ ಹಚ್ತಾ ಇದ್ದೀನಿ ಅದೇ ಥರ ರಿಂಕಲ್ಸ್ ಬರೋಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಈ ಕಡೆ ಬಂತು. ಇವಾಗ ನೋಡಿ, ಯಾವುದೇ ಕಾರಣಕ್ಕೂ ಸೂಜಿನ ಕೆಳಗಡೆ ಇಟ್ಬಿಟ್ಟು ನೀವು ಬಟ್ಟೆನ ಎತ್ಕೋಬೇಕು. ಸೂಜಿನ ಮೇಲೆ ಮಾಡಿದರೆ ಇಲ್ಲಿಗೆ ಹೊಲಿಗೆ ಅದ್ರ ಮೇಲೆ ಬೀಳಲ್ಲ, ಮತ್ತು ಬೇರೆ ಕಡೆ ಬೀಳ್ತಾ ಇರುತ್ತೆ. ಹಾಗಾಗಿ ಫ್ರೆಂಡ್ಸ್ ನಾನು ಈ ಕಡೆ ಹಾಕ್ತಾ ಇದ್ದೀನಿ ಇವಾಗ. ನೋಡಿ ಫ್ರೆಂಡ್ಸ್, ಫುಲ್ ಕಂಪ್ಲೀಟ್ ಫಾಲ್ಸ್ ತೋರಿಸ್ತೀನಿ ನಿಮಗೆ. ಎಲ್ಲೂ ಒಂದು ಚೂರು ರಿಂಕಲ್ಸ್ ಬಂದಿಲ್ಲ. ಕೆಲವೊಬ್ರು ನೋಡಿದ್ದೀನಿ ನಾನು, ನನ್ನ ಹತ್ರನೇ ಕಸ್ಟಮರ್ ಫ್ರೆಂಡ್ಸು ಕೆಲವೊಂದು ಸರಿ ಹೋದ ವರ್ಷ 2 ವರ್ಷ ಹಿಂದೆ ಕಲಿಯೋಕ್ಕೆ ಬಂದಾಗ ಇದೊಂದು ಥರ ಕೈಯಲ್ಲಿ ಮಾಡಿಕೊಂಡ್ರೆ ಹೊಲಿಗೆನ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ನಾನು ಇಲ್ಲಿವರೆಗೂ ಫಾಲ್ಸ್ ಎಷ್ಟಿದೆಯೋ ಅಷ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಅಲ್ಲಿವರೆಗೂ ಯಾವುದೇ ರೀತಿ ರಿಂಕಲ್ಸ್ ಇಲ್ಲ. ನೋಡಿ ಪರ್ಫೆಕ್ಟ್ ಆಗಿದೆ. ಈ ಕಡೆನೂ ಅಷ್ಟೇ. ನೋಡಿ ಇದು ವರ್ಕ್ ಇರೋದ್ರಿಂದ ಜಾರುತ್ತೆ ಫ್ರೆಂಡ್ಸ್ ಈ ಸೀರೆನ. ನೋಡಿ ಈ ಥರ ಕಾಣಿಸ್ಬೇಕು. ಕೆಲವೊಂದ್ಸರಿ ಈ ಕಡೆ ಹೆಚ್ಚಿಗೆ ಬರುತ್ತೆ, ಈ ಕಡೆ ಕಡಿಮೆ ಬರುತ್ತೆ, ಈ ಥರ ಬರ್ತಾ ಫಾಲ್ಸ್ ಹಚ್ಚಿದ್ರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡೆ ನಾವು ಆರಾಮಾಗಿ ಜಿಗ್ಜಾಗು ಫಾಲ್ಸು ಮಾಡಿದರೆ ಫ್ರೆಂಡ್ಸ್ ನಾವು ಜೀವನ ಬದುಕ್ಬೋದು. ಇವಾಗ ಒಂದು ತಿಂಗಳಿಗೆ 10,000, 7,000, 8,000, 15,000ವರೆಗೂ ಕೊಡ್ತಿರ್ತಾರೆ ಫ್ರೆಂಡ್ಸ್ ಲೇಡೀಸ್ಗೆ. ಈ ಗಾರ್ಮೆಂಟ್ಸ್ ಹೋಗೋರು, ಏನು ಕಲಿತೇ ಇರೋರು, ಅದು ಹಾಗೆ ಈಗ ಮನೆಗೆ ಕೂತ್ಕೊಂಡು ಇದೇ ಥರ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಿದರೆ ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. 1 ಅವರಲ್ಲಿ 10 ಸೀರೆ ಫಾಲ್ಸ್ ಹಾಕ್ಬೋದು, 10 ಸೀರೆ ಜಿಗ್ಜಾಗ್ ಮಾಡ್ಬೋದು. ಹಾಗಾಗಿ ನೋಡಿ, ಒಂದು ಸೀರೆ ಜಿಗ್ಜಾಗ್ 10 ನಿಮಿಷ ಆದರೆ 1 ಅವರಲ್ಲಿ 10 ಸೀರೆ ಮಾಡ್ಬೋದು ಫ್ರೆಂಡ್ಸ್. 10 ನಿಮಿಷ ಏನು ಹೋಗೋಲ್ಲ, 1 ಅವರಲ್ಲಿ 10 ಸೀರೆ ಮಿನಿಮಮ್ ಮಾಡ್ಬೋದು. ನೋಡಿ 1 ಅವರಲ್ಲಿ 1,000 ರೂಪಾಯಿ ಈಸಿಯಾಗಿ ಮನೇಲಿ ಕೂತ್ಕೊಂಡೇ ಮಾಡ್ಬೋದು ಹೆಣ್ಮಕ್ಳು. ನೋಡಿ ಇದು ಟೇಲರಿಂಗ್ ಮಾತ್ರ ತುಂಬ ಸೂಪರಾಗಿದೆ ಅಂತ. ಹೊಲಿಯೋದಂದರೆ ನನಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟಪಟ್ಟಿಗೆ ಕಲ್ತಿದ್ದೀನಿ. ಹಾಗೆ ನಿಮಗೂ ಇದೇ ಥರನೇ ನೋಡಿ ಸಪೋರ್ಟ್ ಮಾಡಿ, ನನ್ನನ್ನು ಫಾಲೋ ಮಾಡಿ. ಹೀಗೆ ಯಾರ್ಯಾರು ನಮ್ಮ ಚಾನಲ್ಗೆ ಹೋಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.